ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿ ಇನ್ನೇನು ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ. ಶನಿವಾರ ವಿಶಾಖಪಟ್ಟಣದಲ್ಲಿ ನಡೆಯಲಿರುವಂತಹ ಮೂರನೇ ಪಂದ್ಯದಲ್ಲಿ ಗೆದ್ದವರು ಸರಣಿಯನ್ನ ಕೈವಶ ಮಾಡಿಕೊಳ್ತಾರೆ. ಯಾಕಂದ್ರೆ ಈಗ ಸರಣಿ ಸಮಬಲದಲ್ಲಿದೆ. ಇದಾದ್ಮೇಲೆ 5 ಪಂದ್ಯಗಳ T20 ಸರಣಿ ಶುರುವಾಗುತ್ತೆ. ಈ ಸರಣಿಗೆ ಆಲ್ರೆಡಿ ಭಾರತ 15 ಸದಸ್ಯರ ತಂಡವನ್ನ ಪ್ರಕಟ ಮಾಡಿದೆ. ಆದ್ರೆ ಟೀಮ್ ಅನೌನ್ಸ್ ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ರಿಂಕು ಸಿಂಗ್ ಎನ್ನುವಂತ ಕ್ಯಾಂಪೇನ್ ಶುರುವಾಗಿದೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ 5 ಪಂದ್ಯಗಳ T20 ಸರಣಿ ಡಿಸೆಂಬರ್ 9ರಿಂದ ಆರಂಭವಾಗಲಿದೆ. ಇದಕ್ಕಾಗಿ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ 15 ಆಟಗಾರರ ತಂಡವನ್ನ ಬಿಸಿಸಿಐ ಅನೌನ್ಸ್ ಮಾಡಿದೆ. ಹಾಗೆ ಇಂಜುರಿಯಿಂದ ರಿಕವರ್ ಆಗಿರುವಂತಹ ಶುಭ್ಮನ್ ಗಿಲ್ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದು ವೈಸ್ ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಉಳಿದಂತೆ ಆಸ್ಟ್ರೇಲಿಯಾ ಸೀರೀಸ್ನಲ್ಲಿ ಇದ್ದವರೇ ಇಲ್ಲೂ ಕೂಡ ಕಂಟಿನ್ಯೂ ಆಗಿದ್ದಾರೆ. ಆದ್ರೆ ಈ ಸರಣಿಯಿಂದ ರಿಂಕು ಸಿಂಗ್ ರನ್ನ ಕೈ ಬಿಟ್ಟಿರೋದೇ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕಳೆದೊಂದು ವರ್ಷದಿಂದ ಟೀಂ ಇಂಡಿಯಾದ ಮ್ಯಾಚ್ ಫಿನಿಷರ್ ಆಗಿ ಗುರುತಿಸಿಕೊಂಡಿದ್ದಂತ ರಿಂಕು ಸಿಂಗ್ ಅವರನ್ನ ಇದ್ದಕ್ಕಿದ್ದಂತೆ ಭಾರತ ತಂಡದಿಂದ ಕೈ ಬಿಡಲಾಗಿದೆ. ಪಾಂಡ್ಯ ಕಮ್ ಬ್ಯಾಕ್ ಬೆನ್ನಲ್ಲೇ ರಿಂಕುಗೆ ಗೇಟ್ ಪಾಸ್. ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಸೆಪ್ಟೆಂಬರ್ 26ರಂದು ಏಷ್ಯಾ ಕಪ್ ಟೂರ್ನಿಯ ಶ್ರೀಲಂಕಾ ಎದುರಿನ ಸೂಪರ್ 4 ಹಂತದ ಪಂದ್ಯದ ವೇಳೆ ಗಾಯಗೊಂಡಿದ್ರು. ಆ ನಂತರ ಅವರು ತಂಡದಿಂದ ಹೊರಬಿದ್ದಿದ್ರು. ಆದ್ರೆ ಈಗ ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿದ್ದು, ಇತ್ತೀಚೆಗಷ್ಟೇ ಸೈಯದ್ ಮುಷ್ತಾಕ್ ಅಲಿ T20 ಟೂರ್ನಿಯಲ್ಲಿ ಪಂಜಾಬ್ ವಿರುದ್ಧ ಬರೋಡಾ ಪರ ಕಣಕ್ಕಿಳಿದಿದ್ದಂತ ಹಾರ್ದಿಕ್ ಪಾಂಡ್ಯ ಅಜೇಯ 77 ರನ್ ಸಿಡಿಸುವ ಮೂಲಕ ತಮ್ಮ ಫಿಟ್ನೆಸ್ ಅನ್ನ ಸಾಬೀತುಪಡಿಸಿದ್ರು. ಹೀಗಾಗಿ ಬಿಸಿಸಿಐ ತಂಡಕ್ಕೆ ಎಂಟ್ರಿ ಕೊಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಂತ ರಿಂಕು ಸಿಂಗ್ ರನ್ನ ಬಿಟ್ಟಿರೋದು ಇಲ್ಲಿ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಶಿವಮ್ ದುಬೆ ಅವರನ್ನ ಫಸ್ಟ್ ಪ್ರಿಫರೆನ್ಸ್ ಆಲ್ರೌಂಡರ್ ಆಗಿ ಸೇರಿಸಿಕೊಂಡಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ರಿಂಕು ಸಿಂಗ್ ಕಳೆದ IPL ನಲ್ಲಿ 29.43ರ ಸರಾಸರಿಯಲ್ಲಿ 206 ರನ್ಗಳನ್ನ ಕಲೆ ಹಾಕಿದ್ರು. ಆದ್ರೆ ಯಾವುದೇ ಶತಕ ಅಥವಾ ಅರ್ಧ ಶತಕ ಬಂದಿರಲಿಲ್ಲ. ಆದ್ರೆ ಆ ನಂತರ UP T20 ಲೀಗ್ ನಲ್ಲಿ ಕಮ್ ಬ್ಯಾಕ್ ಮಾಡಿದ್ರು. 9 ಇನ್ನಿಂಗ್ಸ್ ಗಳಿಂದ ಸರಾಸರಿ 62ರಲ್ಲಿ ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ 1 ಶತಕ ಕೂಡ ಸೇರಿತ್ತು. ಆ ಬಳಿಕ 2025-26ರ ರಣಜಿ ಎಲೈಟ್ ಸೀಸನ್ ನಲ್ಲೂ ಕೂಡ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. 2 ಇನ್ನಿಂಗ್ಸ್ ಗಳಲ್ಲಿ 2 ಶತಕಗಳೊಂದಿಗೆ 341 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹೀಗಿದ್ರೂ ಕೂಡ ಭಾರತ ಏಷ್ಯಾ ಕಪ್ 2025ರ ಅಭಿಯಾನದ ಭಾಗವಾಗಿದ್ರು ಕೂಡ ತಂಡದಿಂದ ಹೊರಗಿಡಲಾಗಿದೆ. ಇನ್ನು T20I ನಲ್ಲಿ 160+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದು 42+ ಅವರೇಜ್ ನಲ್ಲಿ ರನ್ಸ್ ಕಲೆ ಹಾಕಿದ್ರು ಕೂಡ ಡ್ರಾಪ್ ಮಾಡಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರು ಜಸ್ಟಿಸ್ ಫಾರ್ ರಿಂಕು ಸಿಂಗ್ ಎನ್ನುವಂತ ಹ್ಯಾಶ್ ಟ್ಯಾಗ್ ನಲ್ಲಿ ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ. ಗಂಭೀರ್ ಮತ್ತು ಅಗರ್ಕರ್ಗೆ ಪ್ರಶ್ನೆಗಳ ಸುರಿಮಳೆ. ಇನ್ನು ಸೋಷಿಯಲ್ ಮೀಡಿಯಾ ಮೂಲಕವೇ ಗಂಭೀರ್ ಹಾಗೆ ಅಗರ್ಕರ್ಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಮೊದಲು ಪ್ಲೇಯಿಂಗ್ 11 ಇಂದ ರಿಂಕು ಸಿಂಗ್ ರನ್ನ ಹೊರಗಿಟ್ರು. ಈಗ ತಂಡದಿಂದಲೇ ಹೊರಗಿಡ್ತಿದ್ದಾರೆ. ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ನಿಜಕ್ಕೂ ಕೂಡ ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಶುಭ್ಮನ್ ಗಿಲ್ ರನ್ನ ತಂಡಕ್ಕೆ ಕರೆಸಿ ಸಂಜು ಸ್ಯಾಮ್ಸನ್ ಅವರ ಕರಿಯರ್ನು ಕೂಡ ಹಾಳು ಮಾಡಿದ್ರು ಅಂತ ಆರೋಪಿಸಿದ್ದಾರೆ. ಇನ್ನು ಶುಭ್ಮನ್ ಗಿಲ್ ಅವರ ಕಮ್ ಬ್ಯಾಕ್ ತಂಡಕ್ಕೆ ರಿವರ್ಸ್ ಫೈರ್ ಆಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹಾಗೆ ಮತ್ತೊಬ್ಬರು ಬಳಕೆದಾರರು ಗಂಭೀರ್ ಅವರ 2 ಮಕ್ಕಳಾದ ವಾಷಿಂಗ್ಟನ್ ಸುಂದರ್ ಮತ್ತು ಶಿವಮ್ ದುಬೆ ತಂಡದಲ್ಲೇ ಇದ್ದಾರೆ ಅಂತ ಟೀಕಿಸಿದ್ದಾರೆ. ಇನ್ನು 40+ ಸರಾಸರಿ ಹಾಗೆ 160+ ಸ್ಟ್ರೈಕ್ ರೇಟ್ ಇರುವಂತಹ ರಿಂಕುಗೆ ಯಾಕೆ ಅವಕಾಶವನ್ನ ಕೊಟ್ಟಿಲ್ಲ? T20 ತಂಡವನ್ನು ಹಳ್ಳಹಿಡಿಸೋಕೆ ಹೊಟ್ಟಿದ್ದೀರಾ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಲ್ಲಿ ಗಂಭೀರ್ ಮತ್ತು ಅಗರ್ಕರ್ ಒಂದಿಲ್ಲೊಂದು ವಿಚಾರಗಳಿಂದ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ T20 ತಂಡದಲ್ಲಿ ರಿಂಕು ಸಿಂಗ್ಗೆ ಅವಕಾಶ ಕೊಡಬೇಕಿತ್ತ? ಹಾಗೆ ತಂಡದಿಂದ ಯಾರನ್ನ ಕೈ ಬಿಡಬಹುದಿತ್ತು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.